ಎಲ್ರಿಗೂ ನಮಸ್ಕಾರ. ನಾವಿವತ್ತು ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಶಿಕಾರಿಪುರ ತಾಲೂಕು ಇಲ್ಲಿ ಇತ್ಲಾ ಗ್ರಾಮದಲ್ಲಿ ನಮ್ಮ ರೈತರು ಕುಮಾರಸ್ವಾಮಿ ಅಂತೇಳಿ ಇವರೊಂದು 2 ಎಕರೆ ಶುಂಠಿ ಹಾಕ್ಯವ್ರೆ. ಇದು ಒಂದು ಈಗ 4 to 5 ಮಂತ್ಸ್ ಆಗಿದೆ. ಈಗ ಇಲ್ಲಿ ನಮ್ಮ ಫೈಟ್ರನ್ನ ಈಗ ಒಂದು ಕೊಳಲೋಕೆ ಬಳಕೆ ಮಾಡಿದ್ದಾರೆ. ಇದನ್ನು ಕೊಡ್ತಾ ಇರೋ ನಮ್ಮ ಟೀಮ್ ಲೀಡರ್ ಆದ ಪರಶುರಾಮ್ ಅವರು ಈ ಒಂದು ಏರಿಯಾನ ಕರೆಕ್ಟಾಗಿ ಕವರ್ ಮಾಡ್ತಾ ಇದ್ದಾರೆ. ಅವರು ಈ ಪ್ರಾಡಕ್ಟ್ ನಮ್ಮನ್ನ ಹೇಗೆ ಕೊಟ್ಟಿದ್ದಾರೆ, ರಿಸಲ್ಟ್ ಆಗಿದೆ, ರೈತರಿಂದ ಕೇಳುವ. ಪರಶುರಾಮ್ ಹೇಳಿ. ನಮಸ್ತೆ ಕುಮಾರಸ್ವಾಮಿ ಅವರೇ. ಸರ್ ಒಂಚೂರು ಫ್ಲಾಟ್ ಇದೆ. ಕುಮಾರಸ್ವಾಮಿ ಅವರೇ, ಈಗ ನೀವು ಯಾವಾಗಿಂದ ಶುಂಠಿಗೆ ನಮ್ಮ GP ಬಯೋಟೆಕ್ನ ಬಳಕೆ ಮಾಡ್ತಿದ್ರಿ ಮತ್ತು ಈ ಪ್ಲಾಟಿಗೆ ಯಾವ ಥರ ಅಪ್ಲೈ ಮಾಡಿದ್ರಿ, ಏನಾಗಿತ್ತು ಇದನ್ನೆಲ್ಲ ಒಂಚೂರು ಹೇಳ್ತೀರಾ? ಸರ್, ಸುಮಾರು 2 ವರ್ಷದಿಂದ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ಶುಂಠಿ ಹೆಚ್ಚು ಕಮ್ಮಿ ಮೈನರ್ ಆಗಿ ಬರ್ತಿತ್ತು ಫಸ್ಟಿಗೆ. ಈಗ ಹೆಚ್ಚು ಕಮ್ಮಿ ಮೇಜರ್ ಜಾಸ್ತಿ. ಶುಂಠಿ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ ಅನ್ನಂಗಿಲ್ಲ, ಎಲ್ಲರೂ ಬಳಸ್ತಾರೆ. ಆದರೆ ನಾನು ಫರ್ಟಿಲೈಸರ್ ಬದಲು ಆರ್ಗ್ಯಾನಿಕ್ನ ಹೆಚ್ಚಿಗೆ ಬಳಸ್ತಾ ಇರೋದು. ಫರ್ಟಿಲೈಸರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇಳುವರಿ ಬರುತ್ತೆ, ಆದರೆ ಲಾಭ ಸಿಗಲ್ಲ. ಒಂದೊಂದು ಟೈಮ್ ರೋಗ ಬಿದ್ದರೆ ಕಂಟ್ರೋಲ್ ಸಿಗಲ್ಲ. ಆರ್ಗ್ಯಾನಿಕ್ ಬಳಸೋದ್ರಿಂದ ಏನಾಗುತ್ತೆ, ರೋಗ ಬಂದರೆ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಇಳುವರಿನೂ ಜಾಸ್ತಿ ಆಗುತ್ತೆ, ಆಮೇಲೆ ಲಾಭನೂ ಸಿಗುತ್ತೆ. ಆದ್ದರಿಂದ ಆರ್ಗ್ಯಾನಿಕ್ನ ಬಳಸ್ಬೇಕು ಸರ್ ಹೆಚ್ಚಿಗೆ. ಈಗ ಏನಾಗಿದೆ ಅಂದರೆ ನಿಮಗೀಗ ಆರ್ಗ್ಯಾನಿಕ್ ಮಾಡೋದ್ರಿಂದ ರೈತರೆಲ್ಲ ಒಂದು ಪ್ರಾಬ್ಲಮ್ ಇದೆ. ಆರ್ಗ್ಯಾನಿಕ್ ಮಾಡೋದ್ರಿಂದ ಶುಂಠಿ ಬೆಳೆಯಲ್ಲಿ ರೋಗ ಕಂಟ್ರೋಲಿಗೆ ಬರಲ್ಲ, ರಿಸಲ್ಟ್ ಬೇಗ ಬರಲ್ಲ ಅಂತ ಇದೆ. ಈಗ ಇಲ್ಲಿ ಈ ಪ್ಲಾಟ್ ಮಾಡ್ತಾ ನೀವು ಸ್ಟಾರ್ಟಿಂಗಿಂದ GP ಬಯೋಟೆಕ್ ಮಾಡಿದ್ದೀರಾ, ನಿಮಗೆ ಈಲ್ಡ್ ಡೆವಲಪ್ಮೆಂಟ್ ಏನು ಅನ್ನಿಸ್ತಾ ಇದೆ ನಿಮಗೆ? ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ರೋಗ ಬಂದರೆ ಕಂಟ್ರೋಲ್ ಮಾಡ್ಬೋದು, ಆದರೆ ಇಷ್ಟು ಬಾಡ್ಗೊಳೆ ಇಂಥ ಮೇಜರ್ ರೋಗಗಳು ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂತಿದ್ರು. ಫರ್ಟಿಲೈಸರಲ್ಲಂತೂ ಇಲ್ಲವೇ ಇಲ್ಲ ಅದು. ಆದರೆ GP ಹರಿಕ್ರಾಂತಿಯಲ್ಲಿ ಫರ್ಟಿಲೈಸರ್ ಬದಲು ಆರ್ಗ್ಯಾನಿಕ್ ಬಳಸೋದ್ರಿಂದ ಶುಂಠಿ ಬಾಡ್ಗೊಳೆ ಆಗಲಿ, ಕೆಂಪುಗೊಳೆ ಆಗಲಿ, ಆಮೇಲೆ ಈ ಹಿಡಿಮುಂಡ ಸಣ್ಣಕ್ಕೆ ಹುಳ ರೋಗ ಆಗಲಿ ಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪರಶುರಾಮ್ ಅಂತ. ಈಗ ಏನಪ್ಪ ಅಂದರೆ ಈ ಶುಂಠಿ ಪ್ಲಾಟು ನಾವು ಸ್ಟಾರ್ಟಿಂಗಿಂದನೂ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಏರಿಯಾ ವೈಸು ಭೂಮಿದು ಏನೋ ಒಂದು ಪ್ರಾಬ್ಲಮಿಂದ ಇಲ್ಲಿ ಕೊಳೆ ರೋಗ ಬಂದಿದೆ. ಇದು ಇಲ್ಲಿ ಆರ್ಗ್ಯಾನಿಕಲ್ ಅಂದರೆ ಹರಿಕ್ರಾಂತಿಲಿ ಕಂಟ್ರೋಲ್ ಆಗುತ್ತೆ ಈ ಕೊಳೆ ಅನ್ನೋದಕ್ಕೆ ನಿಮಗಿದು ಪ್ರೂಫ್ ತೋರಿಸ್ತಾ ಇದ್ದೀವಿ. ಇದೇನಾಗಿದೆ ಅಂದರೆ ಸ್ನೇಹಿತರೆ, ಸರ್ ಬನ್ನಿ. ಕರೆಕ್ಟಾಗಿ ಶುಂಠಿ ಹಾಕಿ 1-1.5 ತಿಂಗಳು 2 ತಿಂಗಳು ಹತ್ತಿರ ಬಂದಾಗ ಇಲ್ಲಿ ಶುಂಠಿಗೆ ರೋಗ ಬಂದಿತ್ತು. ಇಲ್ಲಿ ಬೆಡ್ ಮುಚ್ಚಿದ್ದೀವಿ ನೋಡಿ. ಮಾಮೂಲಿ ನಾವು ರೈತರೆಲ್ಲ ಸುಣ್ಣ, ಬ್ಲೀಚಿಂಗ್ ಪೌಡ್ರು, ಬೆಡ್ ಎಲ್ಲ ಹಾಕಿ ಮುಚ್ತೀವಿ. ಇದಾಗೀಗ ಶುಂಠಿ 5ನೇ ತಿಂಗಳು. ಈಗ 5ನೇ ತಿಂಗಳ ಶುಂಠಿ ಇದು. ಇದಕ್ಕೆ ಅವಾಗಿಂದನೂ ನಾವು ಫೈಟ್ರನ್ನ, ನೀಮನ್ನ, ಆಮೇಲೆ ಸ್ವಲ್ಪ ಕೆಮಿಕಲ್ ಕೀಟನಾಶಕಕ್ಕೆಲ್ಲ ನಾವು ಇನ್ಸೆಕ್ಟ್ ಎಲ್ಲ ಅಪ್ಲೈ ಮಾಡಿಸ್ತೀವಿ. ನಮ್ಮದು ಬ್ಲೆಂಡ್ ಆಗುತ್ತೆ, ಆಮೇಲೆ ಕಾಂಬಿನೇಷನ್ ಸೆಟ್ ಆಗುತ್ತೆ, ಫ್ಲೆಕ್ಸಿಬಲ್ ಇದೆ. ಅದನ್ನ ಮಾಡಿರೋದ್ರಿಂದ ಕಂಟ್ರೋಲಲ್ಲಿದೆ. ಎವ್ರಿ 20 ಡೇಸ್ಗೆ ಒಂದು ಸತಿ ಕೊಡ್ತಿರೋದ್ರಿಂದ ಈ ರೋಗ ಅಲ್ಲಲ್ಲಿ ಸ್ಪ್ರೆಡ್ ಆಗುತ್ತೆ. ಒಂದು 2-3 ಕಡೆ ಕೆಳಗಡೆ ಆಗಿದೆ, ಅಷ್ಟು ಬಿಟ್ಟರೆ. ಆಮೇಲೆ ಈ ರೋಗ ಬಂದಾಗ ಯಾರು ಫರ್ಟಿಲೈಸರ್ನೂ ಹಾಕಲ್ಲ, ಹೆದರ್ತಾರೆ. ಆದರೆ ನಾವು ಫರ್ಟಿಲೈಸರ್ಸ್ ಹಾಕಿಸಿದ್ದೀವಿ, ಜೊತೆಗೆ ಸ್ಪ್ರೇ ಕೊಡಿಸ್ತಾ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಗ್ರೋತ್ ಡೌನ್ ಆಗಿಲ್ಲ, ಜೊತೆಗೆ ರೋಗ ನಮಗೆ ಕಂಟ್ರೋಲಲ್ಲಿದೆ. ಇದು ಆ್ಯಕ್ಚುಲಿ ನಾವು ವೈರಕ್ಕರು ಆಮೇಲೆ ಫೈಟ್ರ್ ಈ ಥರ ಹೊಡಿಸಿರೋದ್ರಿಂದ ಇದು ರೆಡ್ ಆಗೋದಕ್ಕೆ ತುಂಬ ಟೈಮ್ ತಗೊಂತಿದೆ. ಹಿಂಗಿದೆ. ನಾವು ಬಾಡ್ಕೊಳೇನು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಅದು ನಮ್ಮ ಸಜೆಷನ್ ಪ್ರಕಾರ ಮಾಡಿದ್ರೆ ನೀವು ಯಾವ್ರೇಜ್ 1 ಎಕರೆ 10 ಕ್ವಿಂಟಲ್ ಹಾಕಿದ್ರೆ ನಿಮ್ಗೆ ಹತ್ತಿರ 6-7 ಕ್ವಿಂಟಲ್ ನಾವು ಉಳಿಸ್ಕೊಡ್ತೀವಿ. ಅದು ಆ ಪ್ಲಾಟ್ ಮೇಲೆ ಹೋಗುತ್ತೆ. ಈ ಥರ ಮಾಡ್ತಿದ್ದೀವಿ ಸರ್. ಚೆನ್ನಾಗಿದೆ GP ಬಯೋಟೆಕ್. ನೀವು ಬೇಕಾದರೆ ಕುಮಾರಸ್ವಾಮಿ ಅವರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 7204 98 31 96. ಓಕೆ ಸರ್, ನಿಮ್ಮ ನಂಬರ್ ಹೇಳಿ. 93 53 70 61 45. ಓಕೆ, ಥ್ಯಾಂಕ್ ಯು.